ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇವತ್ತು ನಾವು ಮೈಸೂರಿಗೆ ಚಾಮುಂಡಿ ಹಬ್ಬದ ಊಟಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಫ್ರೆಂಡ್ ಮನೆಗೆ. ಆದರೆ ಇವತ್ತು ಸ್ಟ್ರೈಕ್ ಇದೆ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಫುಲ್ ಟ್ರಾಫಿಕ್ ಜಾಮ್. ಸುಮಾರು ಕೊಲಂಬಿಯಾ ಅಂದರೆ ಮಣಿಪಾಲಿಂದ ನಗುನಹಳ್ಳಿ ಗೇಟ್ವರೆಗೂ ಫುಲ್ಲು ಟ್ರಾಫಿಕ್ ಜಾಮ್. ಮುಂದೆ ಗಾಡಿ ಹೋಗ್ತಾನೇ ಇಲ್ಲ. ನಮ್ಮ ಬಸ್ಸೇ ಮೇ ಬಿ ಲಾಸ್ಟ್ ಬಸ್ ಅನಿಸುತ್ತೆ ಈ ಕಡೆಗೆ ಬಂದಿದ್ದು. ಇನ್ನು ಮಿಕ್ಕಿದ ಬಸ್ಸೆಲ್ಲ ಪಾಲ್ಹಳ್ಳಿ ಕಡೆಯಿಂದ ಹೋಗಬಹುದು ಮೈಸೂರಿಗೆ. ಸೊ ಆ ಕಡೆಯಿಂದ ಹೋಗ್ತಿದೆ. ನೋಡಿ ರೋಡ್ ಪೂರ್ತಿ ಎಷ್ಟು ಖಾಲಿ ಇದೆ ಅಂತ. ಇವತ್ತು ಭಾನುವಾರ ಅಂತೂ ಮೈಸೂರು ಟು ಬೆಂಗಳೂರು ವೆಹಿಕಲ್ಸ್ ಅಷ್ಟೊಂದು ಓಡಾಡ್ತಿರುತ್ತೆ, ಒಂಚೂರು ಖಾಲಿ ಇರೋದಿಲ್ಲ. ಆದರೆ ಇವತ್ತು ಫುಲ್ ಖಾಲಿ ಅಂದರೆ ಖಾಲಿ. ಮನೆ ಸ್ಟ್ರೈಕ್ ಅಂತ ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ ಅಮ್ಮ, ಇಲ್ಲೇ ಬಸ್ಸಲ್ಲಿ ಹೇಳಿದ್ದು. ಸರಿ ಕಣವ, ಮಣಿಪಾಲ್ವರೆಗೂ ಬಸ್ ಹೋಗುತ್ತೆ ಅಂತ ಅಂದ್ಕೊಂಡ್ವಿ. ಬಟ್ ಇನ್ನೂ ಅರ್ಧ ಕಿಲೋಮೀಟರ್ ಮುಂಚೆನೇ ನಿಲ್ಲಿಸ್ಬಿಟ್ರು. ಸೊ ಅಲ್ಲಿಂದ ಅಲ್ಲೇ ಬ್ಯಾರಿಕೇಡೆಲ್ಲ ಹಾಕ್ಬಿಟ್ಟಿದ್ರು. ಅಲ್ಲಿಂದ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನ ಪೊಲೀಸೆಲ್ಲ ಇದ್ದಾರೆ. ಸ್ಟ್ರೈಕ್ ಆಗ್ತಿರೋದು ಯಾಕೆ ಅಂತ ಗೊತ್ತಾಯ್ತಾ? ಶ್ರೀ ತನ್ವೀರ್ ಸೇಠ್ ಅವ್ರನ್ನ ಮಂತ್ರಿಯನ್ನಾಗಿ ಮಾಡಿ ಅಂತ ಹೇಳಿ ಎಲ್ಲರೂ ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ತುಂಬ ಜನ ಹೆಂಗಸರೇ ಇದ್ದರು. ಮಣಿಪಾಲ್ ಆಸ್ಪತ್ರೆ ಹತ್ರ ರಿಂಗ್ ರೋಡ್ ಸರ್ಕಲಲ್ಲಿ ಇಷ್ಟೊಂದು ಜನ ಇದ್ದಾರೆ. ನಾವು ಕೂಡ ಹಾಗೋ ಹೀಗೋ ಈ ಸ್ಟ್ರೈಕಲ್ಲಿ ಪಾಲ್ಗೊಳ್ಳೋ ಹಾಗಾಯಿತು. ಇವ್ರ ಜೊತೆಗೆ ನಾವು ಅಲ್ಲಿಂದ ಅಷ್ಟು ದೂರ ನಡ್ಕೊಂಡು ಹೋಗೋ ಹಾಗಾಯಿತು. ಸದ್ಯಕ್ಕೆ ಅವ್ರ ಮನೆ ಅಡ್ರೆಸ್ ನನಗೆ ಗೊತ್ತಿರೋದ್ರಿಂದ ಅಂದರೆ ಈ ಕಡೆಯಿಂದನೂ ಹೋಗಬಹುದು, ಮತ್ತು ಡೆಂಟಲ್ ಆಸ್ಪತ್ರೆ ಹತ್ರ ಹುಡ್ಕೋ ಹತ್ರನೂ ಇಳ್ಕೊಂಡು ಹೋಗ್ಬೋದಿತ್ತು. ಹಾಗಾಗಿ ನಾವು ಇಲ್ಲೇ ಇಳ್ಕೊಂಡು ಉನ್ನತಿ ನಗರದಲ್ಲಿ ಇರೋದು ಹೋಗ್ತಾ ಇದ್ದೀವಿ. ನಾವು ಸ್ಟ್ರೈಕ್ ಮಾಡೋರ ಜೊತೆಗೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಹಾಗೂ ಶಮ್ಮಂಗೆ ರೇಗಿಸ್ತಿದ್ದೆ, ಅಮ್ಮ ನಾವು ಈ ಸ್ಟ್ರೈಕಲ್ಲಿ ಪಾಲ್ಗೊಳ್ಳೋ ಹಾಗಾಯ್ತಂತ. ಸುಮಿ ಅವ್ರ ಮಗನ ಕಳಿಸಿದ್ರು, ಆದರೂ ನಾವು ನಡ್ಕೊಂಡು ಬಂದೇ ಬಿಟ್ವಿ. ಸುಮಾರು ಒಂದು ಕಿಲೋಮೀಟ್ರ್ ಅಷ್ಟು ನಡ್ಕೊಂಡು ಬಂದ್ವಿ ಅನಿಸುತ್ತೆ. 1 ಕಿಲೋಮೀಟರ್ ಮೇಲೆ ಇತ್ತು. ಸದ್ಯಕ್ಕೆ ಉನ್ನತಿ ನಗರಕ್ಕೆ ಬಂದ ತಕ್ಷಣ ಪೆಂಡಲ್ ಕಾಣಿಸ್ತು. ಸದ್ಯ ಹತ್ತಿರ ಇದೆ ಅಲ್ವಾ ಅಂತ ಅಂದ್ಕೊಂಡು ಬಂದ್ವಿ. ಪ್ರತಿ ವರ್ಷ ಇವ್ರ ಮನೆಗೆ ಊಟಕ್ಕೆ ಬರ್ತೀವಿ ಚಾಮುಂಡೇಶ್ವರಿ ಹಬ್ಬಕ್ಕೆ. ಈ ವರ್ಷ ಕೂಡ ಬಂದಿದ್ದೀವಿ. ನೋಡೇ ಇಲ್ಲ ನಾನು. ಯಾವಾಗ ಬಂದ್ರಿ? ಜಸ್ಟ್ ಬಂದಿದ್ದ. ನಮ್ಮ ಕರ್ಕೊಬರೋಕೆ ಬರ್ಬೇಕು ತಾನೆ, ನಡ್ಕೊಂಡು ಬಂದ್ವಿ. ಹಾಯ್ ಹಲೋ ನಮಸ್ಕಾರ. ಪಾಪ ಅವ್ರು ಮಾಡಲಿಲ್ಲ ನೋಡಿ. ಇದು ನನ್ನ ಫ್ರೆಂಡ್ ಸುಮ್ಮಿ ಅವರ ಅವ್ರಿಗಿತ್ತಿ ಕುಸುಮ ಅವರು ಕೂಡ ಫ್ರೆಂಡ್. ಇಬ್ಬರು ನನಗೆ ಚಿಕ್ಕಮ್ಮದಿರ ಆಗಬೇಕು. ಅದಕ್ಕಿಂತ ಹೆಚ್ಚಾಗಿ ಒಳ್ಳೆ ಫ್ರೆಂಡ್ ಆಗಿದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ತಂಬಿಟ್ಟು ಆರತಿಯನ್ನು ಮಾಡಿ ಪ್ರತಿ ವರ್ಷ ತುಂಬ ಚೆನ್ನಾಗಿ ಊಟ ಮಾಡಿಸ್ತಾರೆ. ಪ್ರತಿ ವರ್ಷ ಮಿಸ್ ಮಾಡದೆ ಬಂದಿದ್ದೀವಿ. ಆದರೆ ಒಂದು ವರ್ಷ ಒಬ್ಬೊಬ್ರ ಜೊತೆ ಬರ್ತೀನಿ ನಾನು. ಯಾರು ಪ್ರೀತಿಯಿಂದ ಕರೀತಾರೋ ಅವ್ರ ಜೊತೆಗೆ ಬರ್ತಿರೋದೆ. ಓ ಯಾರ ಮಗ ಅವನು? ಹೌದಾ? ಓ ಇವನು ಶೌರ್ಯ. ಯಾವ್ದ್ರಲ್ಲಿ? ಹಾಂ, ಇದು ಪಾಲಳ್ಳಿ ಬಸ್ಸಲ್ಲಿ ಬರ್ತಾವ್ರಾ? ಒಂದು ಬಡ್ಕೊಂಡು ಕರ್ಕೊಂಡೋಗಿ ಮತ್ತೆ ನೋಡೋಣ ಮಗಳಿಗೆ. ಮಗಳು ಕೂತ್ಕೊಂಡಿದ್ಲು ಅಂತ ಹೇಳಿ ಅವ್ರು ದೊಡ್ಡಮ್ಮ ಕರ್ಕೊಂಡು ಹೋಗಿ ಊಟ ಬಡಿಸು ಅಂತ ಹೇಳಿ ಊಟ ಬಡಿಸ್ತಾ ಇದ್ದಾಳೆ. ಇವಳು ಗೊತ್ತಲ್ವ ನನ್ನ ಫ್ರೆಂಡ್ ಸುಮಿ ಮಗಳು ದಿಶಾ ಅಂತ. ಅವ್ರ ಮನೆಗೆ ವಸ್ತುಡ್ಕೊ ಹೋದಾಗ ನೋಡಿದ್ದೀರಾ, ನಾವು ಮಂತ್ರಾಲಯಕ್ಕೆ ಹೋದಾಗ ನೋಡಿದ್ದೀರಾ. ಎಲ್ಲರಿಗೂ ಇವ್ರ ಪರಿಚಯ ಇದೆ ಅಂತ ಅಂದ್ಕೊಳ್ತೀನಿ. ನಾವು ಸ್ವಲ್ಪ ಬೇಗ ಹೋಗಿದ್ದಕ್ಕೆ ಫಸ್ಟ್ ಬಂತು ಊಟ ನಮ್ಮದೇ. ಇಲ್ಲಿ ನೂಕು ನುಗ್ಲಾಟ ಏನೂ ಇರೋದಿಲ್ಲ. ಬಂದವ್ರಿಗೆ ಊಟ ಬಡಿಸ್ತಿರ್ತಾರೆ. ಆರಾಮಾಗಿ ಕುತ್ಕೊಂಡು ಊಟ ಮಾಡ್ಕೊಂಡು ಬಂದ್ವಿ. ಊಟ ಮಾತ್ರ ಪ್ರತಿ ವರ್ಷ ತುಂಬ ಚೆನ್ನಾಗಿ ಮಾಡ್ತಾರೆ. ಇವನು ಸುಮಿ ಮಗ. ಒಂದೊಂದು ವರ್ಷ ಒಂದೊಂದು ಥರ ವೆರೈಟಿ ಮಾಡಿಸ್ತಾರೆ. ಇವರು ಕುಸುಮ ಅವ್ರ ಮಗ, ಹಿರಿ ಮಗ.
ನಾನು ನಿಮ್ಗೆ ಹೇಳಿದೆ ಅಲ್ವಾ, ಊಟ ಮಾತ್ರ ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ. ನೋಡಿ, ಚಿಕನ್ ಮಂಚೂರಿಯನ್ ಮತ್ತು ಇದು ಗ್ರೇವಿ, ಪನ್ನೀರ್ ಗ್ರೇವಿ ಅನ್ಕೊತೀನಿ, ಚಿಕನ್ ಪನ್ನೀರ್ ಗ್ರೇವಿ ಅನ್ಕೊತೀನಿ, ಪರೋಟ, ನಾನ್ ವೆಜ್, ಮಟನ್ ಕೂಡ ಸೂಪರಾಗಿತ್ತು. ನಿಮಗೆ ಬಾಳೆ ಎಲೆ ನೋಡಿದ ತಕ್ಷಣ ಗೊತ್ತಾಗ್ತಿರುತ್ತೆ ಊಟ ತುಂಬ ಚೆನ್ನಾಗಿದೆ ಅಂತ. ನಾನು ಹೇಳೋದೇ ಬೇಡ. ಊಟ ಬಡಿಸೋರು ಕೂಡ ಬಹಳ ತಾಳ್ಮೆಯಿಂದ ನಿಧಾನವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಬಡಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲರನ್ನೂ ವಿಚಾರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಓರೋರ್ ಗಿತ್ತಿಯರು ಬಂದರು. ನೀವು ಹೋಗೋದೇ, ನೀವು ಹೋಗಿ ಕೇಳು, ವಿಡಿಯೋ ಮಾಡ್ತೀನಿ, ನೀವು ಹೋಗಿ ಕೇಳು. ನಡಿ ದಿಶಾ, ಇವಾಗ ಹೋಯ್ತೀಯ ಇಲ್ವಾ? ಹೋಗಾಯ್ತು, ಹೋಗಾಯ್ತು. ಫೋನ್ ಕೆಳಗಡೆ ಇಟ್ಕೊತೀನಿ, ಹೋಗಿ ಪಾ. ಈಗ ಹೇಳಿ, ಇದು ಚೆನ್ನಾಗೈತೆ ಆಂಟಿ. ಊಟ ಹೆಂಗಿತ್ತು? ಏನೇನು ತಿಂದ್ರಿ? ದಿಶಾ ಮತ್ತು ಸ್ವಾತಿ ಇಬ್ಬರು ನನ್ನ ಇಂಟರ್ವ್ಯೂ ಮಾಡೋಕ್ಕೆ ಬಂದಿದ್ದಾರೆ. ಇಬ್ಬರು ವ್ಲಾಗರ್ಸ್ ಆಗಿದ್ದಾರೆ ನೋಡಿ. ಹೆಂಗಿತ್ತು? ಏನೇನು ತಿಂದ್ರಿ? ಏನಂತ ಐಟಮ್ಸ್ ಹೆಸರೇ ಗೊತ್ತಿಲ್ಲ, ಹೇಳಿದ್ರೆ ಗೊತ್ತಾಗುತ್ತೆ. ಇದೇನಿದು? ಗೋಬಿ ಚಿಕನ್ ಗೋಬಿನಾ? ಚಿಕನ್ ಮಂಚೂರಿಯನ್. ಚಿಕನ್ ಮಂಚೂರಿಯನ್ ಚೆನ್ನಾಗಿದೆ. ಖಾಲಿ ಆಗೋಯ್ತು. ಕೊನೆಯಲ್ಲಿ ಐಸ್ ಕ್ರೀಮ್ ಕೂಡ ಕೊಟ್ಟರು. ಐಸ್ ಕ್ರೀಮ್ ಫ್ಲೇವರ್ ಚೆನ್ನಾಗಿತ್ತು. ಅದಕ್ಕೆ ಏನ್ ನೀವೇ ತಿಂತಾ ಇದ್ದೀರೋ ಇಲ್ಲ ಕಾಯ್ಕೊಂಡಿದ್ದೀರೋ? ಖಾಲಿ ಆಗ್ಬಿಡದ ಇಲ್ದ ಹೋಗಿದ್ರೆ ಅದಕ್ಕೆ ಕಾಯ್ಕೊಂಡಿದ್ದೀರಾ? ಕೊನೆಯಲ್ಲಿ ಬೀಡದ ವ್ಯವಸ್ಥೆ ಕೂಡ ಮಾಡಿದ್ರು. ಬೀಡ ಇಸ್ಕೊಂಡು ತಿನ್ಕೊಂಡು ಬಸ್ಸಿಗೆ ಬಂದ್ವಿ. ಸದ್ಯಕ್ಕೆ ನಮಗೆ ಆರಾಮಾಗಿ ಸೀಟ್ ಸಿಕ್ತು. ಬರೋವಾಗಲೂ ಸೀಟ್ ಸಿಕ್ತು, ಹೋಗೋವಾಗಲೂ ಸೀಟ್ ಸಿಕ್ತು. ಅಲ್ಲಿಂದ ಬಂದು ಸಂಜೆ ಮೇಲೆ ಗಿಡಕ್ಕೆ ನೀರು ಹಾಕೋಣ ಅಂತ ಹೋಗಿದ್ದೀನಿ. ಸೊಳ್ಳೆಗಳು ನೋಡಿ ಎಷ್ಟೊಂದಿದೆ ಅಂತ. ಅದು ಈ ಸೊಳ್ಳೆಗಳಂತೂ, ಈ ತೋಟಗಳಲ್ಲಿ ಇರುವಂಥ ಸೊಳ್ಳೆಗಳು ಕಚ್ಚಿಬಿಟ್ರಂತೂ ಒಂದೊಂದು ಗಂದೆ ಅಂತಾರ ಏನಂತಾರೆ, ಇಷ್ಟಿಷ್ಟು ದಪ್ಪ ಆಗಿಬಿಡುತ್ತೆ. ನಾನು ಆ ಸೊಳ್ಳೆ ವಿಡಿಯೋ ಮಾಡ್ಕೊಂಡು ನೀರು ತುಂಬ ಸುರಿತಾ ಇದೆ ನೋಡಿ. ಅವಾಗ ಹಾಕಿದ್ದೆ ಅಲ್ವಾ ಕನಕಾಂಬರ, ಇಷ್ಟು ದೊಡ್ಡದಾಗಿದೆ. ಇದೇನಿದು ಇವರು ಊಟದ ಮೇಲೆ ಊಟಕ್ಕೆ ಹೋಗ್ತಾನೆ ಇದ್ದಾರೆ ಅಂತ ಅಂದ್ಕೋಬೇಡಿ. ಇದು ನಾನು ಹೋಗಿಲ್ಲ. ಇದು ಅರಕೆರೆಯಲ್ಲಿ ಪ್ರತಿ ವರ್ಷ ಚಾಮುಂಡೇಶ್ವರಿ ಹಬ್ಬವನ್ನು ತುಂಬ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ನನ್ನ ಫ್ರೆಂಡ್ ಸುಮಿ ಅಲ್ಲಿಗೆ ವರ್ಕ್ ಮಾಡೋಕ್ಕೆ ಹೋಗ್ತಾರೆ, ಕಂಪ್ಯೂಟರ್ ಸೆಂಟ್ರಿಗೆ. ಸೊ ಬಾ ನೀನು ಊಟ ಮಾಡ್ಕೊಂಡು ಹೋಗುವಂತೆ ಅಂತ ಕರೆದ್ರು. ಬಟ್ ನನಗೆ ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ನೀವೇ ಒಂದು ವಿಡಿಯೋ ಮಾಡಿ ಕಳಿಸಿ ಅಂತ ಹೇಳಿದ್ದೆ. ಆಷಾಢ ಮಾಸದಲ್ಲಿ ಚಾಮುಂಡೇಶ್ವರಿ ತಾಯಿಗೆ ಎಲ್ಲೆಲ್ಲೂ ಪೂಜೆ ನಡೆಯುತ್ತೆ. ಸೊ ಈ ಪೂಜೆ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲಿ ಕೂಡ ಅಂತ ಹೇಳಿದ್ರು. ಹಾಗಾಗಿ ನಿಮಗೋಸ್ಕರ ಒಂದೆರಡು ವಿಡಿಯೋ ಕ್ಲಿಪ್ ಹಾಕಿದ್ದೀನಿ ನೋಡಿ. 12ನೇ ವರ್ಷದ ವಾರ್ಷಿಕೋತ್ಸವ ಅಂತ ಇವತ್ತಿಗೆ 12ನೇ ವರ್ಷ ಆಗಿದೆ. ಅನ್ನ ಸಂತರ್ಪಣೆ ಕಾರ್ಯಕ್ರಮ ಕೂಡ ಆಗ್ತಿದೆ. ನಾನು ಹೋಗದೇ ಇದ್ದರೂ ನನ್ನ ಫ್ರೆಂಡ್ ಸುಮಿ ಅವರು ವಿಡಿಯೋ ಮಾಡಿ ಕಳಿಸಿದ್ದಾರೆ. ಕೆಲವೊಮ್ಮೆ ನಾನು ಹೋಗಿದ್ದರೂ ಕೆಲವೊಂದು ಜಾಗಗಳು ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಿರೋದಿಲ್ಲ. ಅದೆಲ್ಲ ಅದೃಷ್ಟ ಅಂತಲೇ ಅಂದ್ಕೊಳ್ತೀನಿ. ಸುಮಾರು ಅಕ್ಕಪಕ್ಕದ ಊರಿನವರೆಲ್ಲ ಹೋಗಿ ಊಟ ಮಾಡಿದ್ದಾರೆ. ದೇವಸ್ಥಾನಗಳಲ್ಲಿ ಅವರೆಕಾಳ್ದು ಗೊಜ್ಜು ಕೊಡ್ತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನು ಮಿಸ್ ಮಾಡಿಕೊಂಡೆ. ನಮ್ಮ ಹಳ್ಳಿ ಕಡೆ ಇವತ್ತಿಗೂ ಕೂಡ ದೇವಸ್ಥಾನದಲ್ಲಿ ಊಟ ಕೊಟ್ಟರೆ ಅವರೆಕಾಳು ಗೊಜ್ಜಂತೂ ಮಿಸ್ ಮಾಡೋದಿಲ್ಲ. ಈ ವಿಡಿಯೋಸ್ ಎಲ್ಲ ಒಂದು 5-6 ದಿನ ಹಿಂದೆಯೇ ಹಾಕಬೇಕಾಗಿತ್ತು. ಆದರೆ ನಾನು ವರಮಹಾಲಕ್ಷ್ಮಿ ಶಾಪಿಂಗು ಮತ್ತು ಗೃಹ ಪ್ರವೇಶ ಅದು ಇದು ಅಂದ್ಕೊಂಡು ಓಡಾಡ್ಕೊಂಡು ವಿಡಿಯೋ ಎಡಿಟ್ ಮಾಡೋದಕ್ಕೆ ಆಗಿರಲಿಲ್ಲ. ಆದರೆ ಇವತ್ತು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲೇಬೇಕಾದ ಪರಿಸ್ಥಿತಿ. ಯಾಕಂದರೆ ನಾನು ವರಮಹಾಲಕ್ಷ್ಮಿ ಹಬ್ಬದ ತಯಾರಿ ಮತ್ತು ಹಬ್ಬದ ವಿಡಿಯೋ ಎಲ್ಲ ಮಾಡ್ಕೋಬೇಕು. ಫೋನಲ್ಲಿ ಫುಲ್ ಸ್ಟೋರೇಜ್ ಆಗಿಬಿಟ್ಟಿದೆ. ಇದೆಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಕೊಟ್ಟು ಡಿಲೀಟ್ ಮಾಡಬೇಕು. ಹಾಗಾಗಿ ಹಬ್ಬದ ಕೆಲಸ ಮಾಡೋದು ಬಿಟ್ಟು ಇವತ್ತು ಕೂತ್ಕೊಂಡು ಎಡಿಟ್ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಪೂಜಾ ಕುಣಿತ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ.
ಅರಕೆರೆಯ ರಾಜಬೀದಿಗಳಲ್ಲಿ ಚಾಮುಂಡೇಶ್ವರಿ ತಾಯಿಯ ಉತ್ಸವ ಮೆರವಣಿಗೆ ಆಗ್ತದೆ. ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ಅದ್ರ ವಾಹನ ಎಷ್ಟು ಚೆನ್ನಾಗಿದೆ ನೋಡಿ. ನನ್ನ ಪ್ರಕಾರ ಈ ರೀತಿ ಹಬ್ಬ ಹರಿದಿನಗಳನ್ನ ಊರವರೆಲ್ಲ ಸೇರಿ ಮಾಡೋದ್ರಿಂದ ಎಲ್ಲರಲ್ಲೂ ಭಾವೈಕ್ಯತೆ ಬರುತ್ತೆ, ಒಂಥರ ಪ್ರೀತಿ ಇರುತ್ತೆ ಅಂತ ಅನಿಸುತ್ತೆ. ಯಾವಾಗಲೂ ನಾವು ನಮ್ಮದು ಅಂತ ನಮ್ಮ ಬಗ್ಗೆನೇ ಯೋಚನೆ ಮಾಡ್ತಿರ್ತೀವಿ. ಊರವರೆಲ್ಲ ಸೇರಿ ಹಬ್ಬ ಮಾಡುವಾಗ ನಾವೆಲ್ಲರೂ ಅನ್ನೋದು ಬರುತ್ತೆ. ಚಾಮುಂಡೇಶ್ವರಿಯ ರಥವನ್ನೇನು ದೂರದಿಂದ ನೋಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ. ಚಾಮುಂಡಮ್ಮನ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ. ನೋಡಿ ಚಾಮುಂಡೇಶ್ವರಿ ತಾಯಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಅಂತ. ಈ ವಿಡಿಯೋ ನಮಗಾಗಿ ಕಳಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸುಮಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಲವರಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೆಲವು ಗೊಂದಲಗಳಿದೆ. ಸೊ ನನ್ನ ಪ್ರಕಾರ ವರಮಹಾಲಕ್ಷ್ಮಿ ಹಬ್ಬವನ್ನು ಹೇಗೆ ಮಾಡಬಹುದು ಅನ್ನೋದ್ರ ವಿಡಿಯೋವನ್ನು ಸಾಧ್ಯವಾದರೆ ಇವತ್ತೇ ಮಾಡಿ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ನೋಡೋಣ ಸಾಧ್ಯ ಆಗುತ್ತಾ ಇಲ್ವಾ ಅಂತ. ಸುಮಿ ಮತ್ತು ಅವ್ರ ತಮ್ಮನ ಮನೆಯವರು ಅಂದರೆ ಅವ್ರ ಅಪ್ಪನ ಮನೆಯವರು ಈ ಸಲ ಸುಮಿ ಅವ್ರದ್ದು ಅಂಗಡಿ ಇದೆ ಅಂತ ಹೇಳಿದೆ ಅಲ್ವಾ, ಕಂಪ್ಯೂಟರ್ ಸೆಂಟ್ರು. ಸೊ ಎಲ್ಲರಿಗೂ ಅಲ್ಲಿ ಊಟ ಮಾಡಿಕೊಂಡು ಬಿಸಿಲಲ್ಲಿ ಓಡಾಡ್ಕೊಂಡು ಅಂದ್ಕೊಂಡು ಬಂದವ್ರಿಗೆ ಅಂತ ಹೇಳಿ ಮಜ್ಜಿಗೆ ಮತ್ತು ಪಾನಕದ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಇವರು ಅವ್ರ ತಮ್ಮ ಮತ್ತು ತಮ್ಮನ ಹೆಂಡತಿ. ಇದೊಂಥರ ಒಳ್ಳೆ ಕೆಲಸ ಅಂತಲೇ ಹೇಳಬಹುದಲ್ವ. ಸುಮಿ ಕರೆದ್ರು, ಆದರೆ ನಾನು ಹೋಗೋದಕ್ಕಾಗಲಿಲ್ಲ. ಮಜ್ಜಿಗೆ ಪಾನಕ ದೇವ್ರ ಪ್ರಸಾದ ಎಲ್ಲ ಮಿಸ್ ಮಾಡಿಕೊಂಡೆ. ಏನು ಓ ಏನು ಮಾಡ್ತಾ ಇದ್ದೀನಿ ನಿಂಗೆ? ಹೋಗೋಣ, ಬರ್ತೀನಿ ನೀನು. ಮಾತಾಡೋದ ಲಕ್ಕಿ ಜೊತೆ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಇವತ್ತು ನಾವೆಲ್ಲ ಎಲ್ಲಿಗೋ ಹೋಗ್ತಿದ್ವಿ. ಇವತ್ತು ಭೀಮನ ಅಮಾವಾಸ್ಯೆ ಹೇಳಿದ್ನಲ್ಲ, ಸ್ವಲ್ಪ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಕೊಡೋದು ಲೇಟ್ ಆಯಿತು. ಇವತ್ತೆಲ್ಲರೂ ಗಂಜಾಮ್ನಲ್ಲಿರೋ ಮಹಾಕಾಳಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿಗೂ ಕೂಡ ತುಂಬ ವರ್ಷ ಹೋಗಿದ್ದೀವಿ. ಈ ವರ್ಷ ಸ್ವಲ್ಪ ಬೇಗನೆ ಹೋಗ್ತಿದ್ದೀವಿ. ನಾನು ಮೊದಲೇ ಹೇಳ್ದಾಗೆ ಯಾರು ಪ್ರೀತಿಯಿಂದ ಕರೀತಾರೋ ಅವ್ರ ಜೊತೆಗೆ ನಾನು ಹೋಗ್ತೀನಿ. ಇವರು ಅಂತ ಏನಿಲ್ಲ, ಅಂದರೆ ಪ್ರೀತಿಯಿಂದ ಕರಿಬೇಕಷ್ಟೇ, ಪ್ರೀತಿಯಿಂದ ಇರಬೇಕು ನನ್ನ ಜೊತೆಗೆ. ಮುಖ ಗಂಟು ಹಾಕ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು ಅಂಥವ್ರುಗಳನ್ನ ನೋಡಿದಾಗ ಅವ್ರು ಕರೆದ್ರೂ ಇಲ್ಲ ಕೆಲಸ ಇದೆ ಅಂತ ಹೇಳ್ತೀನಿ. ಬಟ್ ಯಾರು ನನ್ನ ಜೊತೆಗೆ ತುಂಬ ಪ್ರೀತಿಯಿಂದ ಇದ್ದಾರೆ ಅಂತ ಅನಿಸುತ್ತೋ ಅವ್ರು ಕರೆದ್ರೆ ನನ್ನ ಕೆಲಸ ಎಷ್ಟೇ ಇದ್ದರೂ ಬಿಟ್ಟು ಹೋಗಿರ್ತೀನಿ. ಇವತ್ತು ಕೂಡ ನೋಡಿ ದೇವ್ರ ದರ್ಶನ ಮಾಡಬೇಕಂತ ಅನ್ನೋದಿತ್ತು ಅನಿಸುತ್ತೆ. ಇವತ್ತು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಂತ ಪ್ಲ್ಯಾನ್ ಇರಲಿಲ್ಲ ನಂದು. ನನಗೆ ಸುಶೀಲ ಆಂಟಿ ಹಿಂಗೆ ಹೋಗ್ತಾ ಇದ್ದೀವಿ ಅಂತ ಕರೆದ ತಕ್ಷಣ ನಾನು ಕೂಡ ರೆಡಿಯಾಗಿ ಬಂದೆ. ಅದೊಂಥರ ಯಾವುದೇ ಅದು ಋಣ ಇರಬೇಕು ಅನ್ನೋದು ಅದಕ್ಕೇ. ಇವತ್ತು ದೇವಸ್ಥಾನಕ್ಕೆ ಹೋಗ್ಬೇಕಂತ ಅಂದ್ಕೊಳ್ದೇ ಇರೋರಿಗೆ ಇವತ್ತು ದೇವಸ್ಥಾನಕ್ಕೆ ಬಂದೆ ಅಂತ ಹೇಳಿದ್ರೆ ಪ್ರತಿಯೊಂದಕ್ಕೂ ಋಣ ಇರುತ್ತೆ. ನೋಡಿ ಹದ್ದುಗಳು ಎಷ್ಟೊಂದಿದೆ ಅಂತ ನೋಡಿ. ಹದ್ದುಗಳು ನೋಡಿ ತುಂಬಾ ವರ್ಷಗಳಾಗೋಯಿತು. ಈ ಕಾರ್ಯಗಳಲ್ಲಿ ಕಾಯ್ತಿರ್ತಾರೆ ಹದ್ದು ಬರುತ್ತೆ ಕಾಗೆ ಬರುತ್ತೆ ಅಂತ, ಬಟ್ ಬರೋದೇ ಇಲ್ಲ. ಇಲ್ಲಿ ನೋಡಿ ತುಂಬ ಕಾಗೆಗಳು ತುಂಬ ಹದ್ದುಗಳಿತ್ತು. ಇಲ್ಲಂತೂ ಪ್ರತಿ ವರ್ಷ ಸಾವಿರಾರು ಜನ ಊಟ ಹಾಕ್ತಾರೆ. ಹರಕೆ ಮಾಡ್ಕೊಂಡಿರೋರು ಕೋಳಿ ಕುರಿ ಮತ್ತು ಅಕ್ಕಿ ಏನೇನು ಸಾಮಾನೆಲ್ಲವನ್ನು ತಂದು ಕೊಡ್ತಾರೆ. ನಾವು ಹೋಗುವಷ್ಟರಲ್ಲೇ ತುಂಬ ಜನ ಕೂತ್ಕೊಂಡಿದ್ರು. ಬಿಸಿಲು ಅಂದರೆ ಬಿಸಿಲು. ನಾವು ಹೋಗಿ ನನಗಂತೂ ಕೆಳಗಡೆ ಕೂತ್ಕೊಳ್ಳೋದಕ್ಕಾಗಲ್ಲ, ನಿಂತ್ಕೊಂಡೇ ಎಲ್ಲ ನೋಡ್ತಿದ್ದೆ. ನನಗಂತೂ ಹದ್ದುಗಳನ್ನ ನೋಡೋದೇ ಆಗಿತ್ತು ಎಷ್ಟೊಂದು ಬಂದಿದೆ ಅಂತ. ಶ್ರಾವಣದಲ್ಲಿ ಆಲ್ಮೋಸ್ಟ್ ಎಲ್ಲರೂ ನಾನ್ ವೆಜ್ ಬಿಟ್ಬಿಡ್ತಾರೆ. ಹಾಗಾಗಿ ಇಲ್ಲಿ ಅಮಾವಾಸ್ಯೆ ದಿನ ಮಾಡಿದ್ರು ತುಂಬ ಜನ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ. ನಾವು ಹೋದಾಗ ಇನ್ನೂ ಅಡುಗೆ ಆಗ್ತಿತ್ತು. ಜೊತೆಗೆ ದೇವ್ರಿಗೆ ಎಡೆ ಕೊಟ್ಟಿರಲಿಲ್ಲ. ದೇವ್ರಿಗೆ ಎಡೆ ಕೊಟ್ಟಾದ ಮೇಲೆ ಜನಗಳಿಗೆ ಊಟ ಬಡಿಸ್ತಾರೆ. ನೋಡಿ ದೇವ್ರಿಗೆ ಎಡೆ ಕೊಟ್ಟು ಯಾವುದಾದ್ರು ಅಡುಗೆ ಮಾಡಿದ್ರು ಎಲ್ಲದಕ್ಕೂ ಪೂಜೆ ಮಾಡಿ ಅದಾದಮೇಲೆ ಎಲ್ಲರಿಗೂ ಊಟ ಕೊಡ್ತಾ ಇದ್ದಾರೆ. ದೇವ್ರ ಪ್ರಸಾದ ಅಂದಮೇಲೆ ತುಂಬಾ ಚೆನ್ನಾಗಿರುತ್ತೆ. ಆದರೆ ಎಲ್ಲ ಕಡೆ ಬಾಳೆ ಎಲೆ ಅಥವಾ ಇಸ್ತ್ರಿ ಎಲೆ ಕೊಟ್ಟರೆ ಚೆನ್ನಾಗಿರುತ್ತೆ. ಕೆಲವೊಂದು ಸಲ ಅದ್ರ ಬಗ್ಗೆ ಗೊತ್ತಿದ್ರೂ ನಾವೇನು ಮಾತಾಡೋದಕ್ಕಾಗೋದಿಲ್ಲ. ಇಲ್ಲಿ ನೋಡಿ ಒಂದೊಂದು ಪೀಸ್ ಚಿಕನ್ ಹಾಕಿದ್ದಾರೆ ಎಲ್ಲರಿಗೂ. ಪಾಪ ಕೈ ತುಂಬ ಸುಡ್ತಾ ಇದೆ, ನೀರಲ್ಲೇ ಅದ್ಕೊಂಡು ಬಿಸಿ ಇದೆ ಹಾಕ್ತಾ ಇದ್ದಾರೆ. ಅವರು ಒಂದು ಪೀಸ್ ಹಾಕಲಿ 2 ಪೀಸ್ ಹಾಕಲಿ ಊಟ ಮಾತ್ರ ದೇವ್ರ ಪ್ರಸಾದ ಅಂದಮೇಲೆ ಊಟ ತುಂಬಾ ಚೆನ್ನಾಗಿರುತ್ತಲ್ವ. ನಮ್ಮ ಅದೃಷ್ಟಕ್ಕೆ ಮಟನ್ ಕೂಡ 2 ಪೀಸ್ ಹಾಕ್ಕೊಂಡು ಹೋದರು.
ನೋಡಿ ದೇವ್ರಿಗೆ ಕೂಡ ಎಡೆ ಕೊಟ್ಟಿದ್ದಾರೆ. ಇಲ್ಲಿ ನಾನ್ ವೆಜ್ಜೇ ಮಾಡೋದ್ರಿಂದ ಊಟ ಮಾಡಿಕೊಂಡು ಕೂಡ ಹೋಗಿ ದೇವ್ರ ದರ್ಶನ ಮಾಡಬಹುದು ಅಂತ ಹೇಳಿದ್ರು. ಹಾಗಾಗಿ ನಾವು ಬಂದಾಗ ದೇವ್ರಿಗೆ ಇನ್ನೂ ಎಡೆ ಕೊಟ್ಟಿರಲಿಲ್ಲ ಅಲ್ವಾ, ಬಾಗಿಲು ಹಾಕ್ಬಿಟ್ಟಿದ್ರು. ಇವಾಗ ದೇವಸ್ಥಾನದೊಳಗಡೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಬರ್ತಿದ್ದೀವಿ. ದೇವ್ರ ಅಲಂಕಾರ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಹತ್ತಿರದಿಂದ ದೇವ್ರನ್ನ ನೋಡುವಂಥ ಭಾಗ್ಯ ಸಿಕ್ತು. ಹಾಗಾಗಿ ನೀವು ಕೂಡ ದೇವರನ್ನ ನೋಡಲಿ ಅಂತ ಹತ್ತಿರದಿಂದ ವಿಡಿಯೋ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆನೇ ನೋಡಿ ಕಳಶ ಎಲ್ಲ ತಂದು ಮತ್ತು ಮೀಸಲು ನೀರೆಲ್ಲ ತಂದು ಇಟ್ಟಿದ್ದಾರೆ. ಇಲ್ಲಿ ನೋಡಿ ಮೀಸಲು ನೀರೆಲ್ಲ ತಂದು ಇಟ್ಟಿದ್ದಾರೆ. ಮತ್ತು ಆರತಿ ಎಲ್ಲ ಮಾಡಿದ್ದಾರೆ, ತಂಬಿಟ್ಟು ಆರತಿ. ದೇವ್ರ ಮುಂದೆ ಎಡೆ ಕೂಡ ಹಾಕಿದ್ದಾರೆ. ಸೊ ನಾನ್ ವೆಜ್ ಎಡೆನೇ ಹಾಕಿರೋದು. ಹಾಗಾಗಿ ನಾವು ಊಟ ಮುಗಿಸ್ಕೊಂಡು ಬಂದು ದೇವ್ರ ನಮಸ್ಕಾರ ಮಾಡ್ಕೋತಿರೋದು. ಹಾಗೆ ದೇವಸ್ಥಾನದ ಸುತ್ತ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಬರೋಣ ಅಂತ ಹೋಗ್ತಿದ್ದೀವಿ. ದೇವಸ್ಥಾನ ತುಂಬ ದೊಡ್ಡದಾಗೇನಿಲ್ಲ, ತುಂಬ ಪುಟ್ಟದಾಗಿದೆ. ಆದರೆ ಭೀಮ್ ಅಮಾವಾಸ್ಯೆ ದಿನ ಎಲ್ಲರಿಗೂ ನಾನ್ ವೆಜ್ ಊಟ ಹಾಕೋದ್ರಿಂದ ಈ ದೇವಸ್ಥಾನ ತುಂಬ ಫೇಮಸ್ ಆಗಿದೆ. ಇಲ್ಲಿ ನಿಮಿಷಾಂಬ ದೇವಿ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಗಂಜಾಮದಲ್ಲಿ ನಿಮಿಷಾಂಬ ತಾಯಿ ದೇವಿ ತುಂಬಾ ಫೇಮಸ್. ಪ್ರತಿ ಹುಣ್ಣಿಮೆ ದಿನದಲ್ಲಿ ಅಲ್ಲಿ ಕಾಲಿಡೋದಕ್ಕಾಗೋದಿಲ್ಲ. ಭಾನುವಾರ ಮತ್ತು ಶುಕ್ರವಾರ ಮಂಗಳವಾರ ಕೂಡ ರಶ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟೊಂದು ಜನ ಅಕ್ಕಿ ಎಲ್ಲ ತಂದು ಕೊಟ್ಟಿದ್ದಾರೆ ಅಂತ ಇವತ್ತಿನ ಅಡುಗೆಗೆ. ನಾವೆಲ್ಲ ಫಸ್ಟ್ ಪಂಕ್ತಿ ಊಟ ಮುಗಿಸ್ಕೊಂಡು ಬಂದರೂ ಕೂಡ ಇನ್ನೂ ತುಂಬ ಜನ ಹೋಗ್ತಾನೆ ಇದ್ದಾರೆ. ಇವತ್ತು ಇವ್ರ ಫ್ಯಾಮಿಲಿ ಜೊತೆಗೆ ನಾನು ಹೋಗಿ ಬಂದಿದ್ದು ತುಂಬಾ ಖುಷಿ ಆಯಿತು. ಇಲ್ಲಿಗೆ ಇವತ್ತಿನ ವ್ಲಾಗ್ ಮುಕ್ತಾಯವಾಗ್ತಿದೆ. ನೆಕ್ಸ್ಟ್ ವಿಡಿಯೋ ಒಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.